ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣೆ ಅನ್ನೋದು ಮಮತಾ ಬ್ಯಾನರ್ಜಿ ಅವರಿಗೆ ಡೂ ಆರ್ ಡೈ ಅಂದ್ರೆ ಮಾಡು ಇಲ್ಲವೇ ಮಡಿ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಮ್ಗೆ ಗೊತ್ತಿದೆ, ಕಳೆದ 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿ ಅವರು ಪಶ್ಚಿಮ ಬಂಗಾಳವನ್ನ ಆಳ್ತಾ ಇದ್ದಾರೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಾವು ಪ್ರತಿದಿನ ನೋಡ್ತಾನೆ ಇದ್ದೇವೆ. ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಈ ಬಾರಿಯ ಚುನಾವಣೆಯಲ್ಲಿ ನಾನು ಗೆಲ್ಲೇಬೇಕು, ಒಂದ್ ವೇಳೆ ನಾನು ಸೋತ್ರೆ ಖಂಡಿತವಾಗಿ ನನಗೆ ಮುಂದೆ ಅತ್ಯಂತ ಸಂಕಷ್ಟಮಯ ದಿನಗಳು ಎದುರಾಗ್ತದೆ, ಹಾಗಾಗಿ ನಾನು ಗೆಲ್ಲೇಬೇಕು ಅಂತಕೊಂಡು ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕಾಗಿ ಅವ್ರು ಏನೆಲ್ಲ ಬೇಕೋ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಈ ಬಾರಿ ಮಮತಾ ಬ್ಯಾನರ್ಜಿ ಅವರಿಗೆ ಇರುವಂತಹ ಬಹುದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಅಲ್ಲಿ ನಡೀತಾ ಇರುವಂತಹ SIR ಪ್ರಕ್ರಿಯೆ. ಈ SIR ಪ್ರಕ್ರಿಯೆಯನ್ನ ಏನಾದ್ರೂ ಮಾಡಿ ನಿಲ್ಲಿಸಲೇಬೇಕು ಅಂತ ಹೇಳ್ಕೊಂಡು ಮಮತಾ ಬ್ಯಾನರ್ಜಿ ಅವರು ಬಹಳಷ್ಟು ಹೋರಾಟವನ್ನ ನಡೆಸಿದ್ರು. ನಿಮ್ಗೆ ಗೊತ್ತಿದೆ ಇಲ್ಲಿವರೆಗೆ ಏನೆಲ್ಲ ನಡೆದಿದೆ ಅಂತ ಕೊಂಡು ಮಮತಾ ಬ್ಯಾನರ್ಜಿ ಅವರೇ ಖುದ್ದಾಗಿ ಒಂದು ಕಪ್ಪು ಕೋಟ್ ಅನ್ನ ಹಾಕೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ವಾದದ ನೆಪದಲ್ಲಿ ಒಂದು ಭಾಷಣವನ್ನು ಕೂಡ ಮಾಡಿ ಬಂದ್ರು. ಆದ್ರೆ ಅದರಿಂದ ಅಂತಹ ಪ್ರಯೋಜನ ಏನು ಆಗ್ಲಿಲ್ಲ. ಇವಾಗ್ಲೂ ಕೂಡ ಅಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಮಮತಾ ಬ್ಯಾನರ್ಜಿ ಅವರ ವಾದ ಏನು ಅಂತ ಹೇಳಿದ್ರೆ, ತರಾತುರಿಯಲ್ಲಿ ಈ SIR ಪ್ರಕ್ರಿಯೆಯನ್ನು ನಡೆಸುವ ಮುಖಾಂತರ ಮುಸ್ಲಿಂ ಮತದಾರರ ಹೆಸರನ್ನ ಡಿಲೀಟ್ ಮಾಡಿಸ್ತಾ ಇದ್ದಾರೆ. ಇದು ಇಲೆಕ್ಷನ್ ಕಮಿಷನ್ ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಹಾಗಾಗಿ ತಕ್ಷಣ ಇದನ್ನ ನಿಲ್ಲಿಸಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೇನೆ ಈ SIR ಪ್ರಕ್ರಿಯೆಯನ್ನ ಈ ಬಾರಿಯ ಚುನಾವಣೆ ಮುಗಿದ ನಂತರ ಮಾಡಬಹುದಲ್ಲ, ಅಂತಹ ಅರ್ಜೆಂಟ್ ಏನಿದೆ, ಈ ರೀತಿಯಾಗಿ ಅವರು ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಈ ಹಿಂದೆ ಕೋರ್ಟ್ ಮುಂದೆ ಕೂಡ ಅದೇ ರೀತಿಯಾಗಿ ವಾದವನ್ನ ಮಂಡಿಸಿದ್ದಾರೆ. ಅಂದ್ರೆ ಈ ಚುನಾವಣೆಯನ್ನ ಈ ಹಳೆ ವೋಟರ್ ಲಿಸ್ಟ್ ಏನಿದೆ ಅದ್ರ ಪ್ರಕಾರವೇ ನಡೆಸ್ಕೊಂಡು ಹೋಗಿ, ಚುನಾವಣೆ ಮುಗಿದ ಮೇಲೆ ನೀವು SIR ಪ್ರಕ್ರಿಯೆಯನ್ನ ಮಾಡಿ, ಈ ರೀತಿಯಾಗಿ ಅವರು ಬಹಳಷ್ಟು ಒತ್ತಾಯವನ್ನ ಮಾಡ್ತಾ ಇದ್ರು. ಇಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಒಮ್ಮೆ SIR ಪ್ರಕ್ರಿಯೆ ಕಂಪ್ಲೀಟ್ ಆದ್ಮೇಲೆ ತನ್ನ ವೋಟ್ ಬ್ಯಾಂಕ್ ನಲ್ಲಿರುವಂತಹ ಒಂದಿಷ್ಟು ವೋಟ್ಗಳು ಡಿಲೀಟ್ ಆಗ್ತದೆ, ಇದರಿಂದ ನನಗೆ ಸಮಸ್ಯೆ ಉಂಟಾಗ್ತದೆ. ಹಾಗೇನೆ ಎರಡೆರಡು ಕಡೆ ವೋಟ್ಗಳನ್ನ ಹಾಕುವಂತಹ ಒಂದು ಬಹುದೊಡ್ಡ ಜಾಲವೇ ಅಲ್ಲಿದೆ, ಆ ಜಾಲಕ್ಕೂ ಕೂಡ ಹೊಡೆತ ಬೀಳುತ್ತದೆ. ಇದೆಲ್ಲದೂ ಗೊತ್ತಿದ್ದೆ ಮಮತಾ ಬ್ಯಾನರ್ಜಿ ಅವರು SIR ವಿರುದ್ಧವಾಗಿ ಸತತವಾಗಿ ಹೋರಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದ್ರೆ ಇವರ ಯಾವುದೇ ವಾದವನ್ನ ಸುಪ್ರೀಂ ಕೋರ್ಟ್ ಪುರಸ್ಕರಿಸಲಿಲ್ಲ. ಈವಾಗ್ಲೂ ಕೂಡ ಅಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ಕೊನೆಯದಾಗಿ ಏಪ್ರಿಲ್ 7ನೇ ತಾರೀಕು ಡೆಡ್ ಲೈನ್ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ 58 ಲಕ್ಷ ಮತದಾರರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ ಬೇರೆ ಬೇರೆ ಕಾರಣಗಳಿಂದಾಗಿ. ಇನ್ನು ಕೂಡ 32 ಲಕ್ಷ ಮತದಾರರ ಹೆಸರು ಸ್ಕ್ರೂಟಿನಿ ನಡೀತಾ ಇದೆ. ಅದರಲ್ಲಿ ಈಗಾಗಲೇ 15 ಲಕ್ಷ ಮತದಾರರ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ. ಉಳಿದಂತ ಮತದಾರರ ಹೆಸರನ್ನ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಸೂಕ್ತವಾದಂತಹ ದಾಖಲೆಗಳನ್ನ ಸಬ್ಮಿಟ್ ಮಾಡಿದ್ರೆ ಅವರ ಹೆಸರು ಉಳ್ಕೊಳ್ತದೆ, ಇಲ್ಲ ಅಂದ್ರೆ ಅವರ ಹೆಸರನ್ನ ಡಿಲೀಟ್ ಮಾಡಲಾಗ್ತದೆ. ಈ ಪ್ರಕ್ರಿಯೆ ಈಗ ಜಿಲ್ಲಾ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಸ್ಕ್ರೂಟಿನಿ ಕೆಲಸ ಮಾಲ್ಡಾ ಜಿಲ್ಲೆಯ ಕಾಲಿಯಾಚಕ್ ಅನ್ನುವ ತಾಲೂಕಿನ ಮೋಟಾಬಾರಿ ಅನ್ನುವ ಒಂದು ಊರಿನಲ್ಲಿ ನಡೀತಾ ಇತ್ತು. ಈ ಮಾಲ್ಡಾ ಜಿಲ್ಲೆಯಲ್ಲಿ ಒಟ್ಟಿಗೆ 28 ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ. ಅದರಲ್ಲಿ ಈಗಾಗಲೇ ಒಂದಿಷ್ಟು ಜನರ ಹೆಸರು ಡಿಲೀಟ್ ಆಗಿದೆ. ಅದಾದ್ಮೇಲೂ ಕೂಡ 8.3 ಲಕ್ಷ ಜನರ ಹೆಸರು ಸ್ಕ್ರೂಟಿನಿ ನಡೀತಾ ಇದೆ. ಮಾಲ್ಡಾ ಜಿಲ್ಲೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಅದು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹೊಂದಿರುವಂತಹ ಜಿಲ್ಲೆ. ಹಾಗೇನೆ ಇಲ್ಲಿ ಮುಸ್ಲಿಮರು ಬಹುಸಂಖ್ಯಾತರು. ನಿಮ್ಗೆ ಗೊತ್ತಿದೆ, ಇವರೆಲ್ಲರೂ ಕೂಡ TMC ವೋಟ್ ಬ್ಯಾಂಕ್. ಅದರಲ್ಲಿ ಕೂಡ ಪ್ರಮುಖವಾಗಿ ಇಲ್ಲಿರುವಂತಹ ಬಹುದೊಡ್ಡ ಆಪಾದನೆ ಏನು ಅಂತ ಹೇಳಿದ್ರೆ, ಬಹಳಷ್ಟು ಜನ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ನುಸುಳಿಕೊಂಡು ಇಲ್ಲಿ ವೋಟರ್ ಐಡಿಯನ್ನ ತಕೊಂಡು ಪ್ರತಿ ಬಾರಿ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಈಗ ಅಲ್ಲಿ ಸ್ಕ್ರೂಟಿನಿ ನಡೀತಾ ಇದೆ. ಈ ರೀತಿಯಾಗಿ ಸ್ಕ್ರೂಟಿನಿ ನಡೀತಾ ಇರುವಂತಹ ಮೋತಾಬಾರಿಯ ಒಂದು ಕೇಂದ್ರದ ಮೇಲೆ ಮೊನ್ನೆ ಮಾಲ್ಡಾದ ಒಂದಿಷ್ಟು ಜನರು ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಅಲ್ಲಿ 7 ಜನ ನ್ಯಾಯಾಧೀಶರು ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ 3 ಮಹಿಳೆಯರು ಕೂಡ ಇದ್ರು. ಹಾಗೇನೆ ಅಲ್ಲೊಂದಿಷ್ಟು ಸಿಬ್ಬಂದಿ ವರ್ಗ ಕೂಡ ಇತ್ತು. ಆದ್ರೆ ಆ ಸಂದರ್ಭದಲ್ಲಿ ಅಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಪೊಲೀಸರ ಪ್ರೊಟೆಕ್ಷನ್ ಇದ್ದಿತ್ತು. ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಒಂದಿಷ್ಟು ಜನರು ಗುಂಪುಗೂಡ್ಕೊಂಡು ಈ ಕೇಂದ್ರದತ್ತ ಧಾವಿಸಿದ್ರು. ಅವ್ರ ಕೈಯಲ್ಲಿ ಮಾರಕಾಸ್ತ್ರಗಳಿತ್ತು, ಅಡಿಗೆಗಳಿತ್ತು. ಇವರೆಲ್ಲರೂ ಅಲ್ಲಿ ಹೋಗಿ ಅಲ್ಲಿರುವಂತಹ ಚುನಾವಣಾ ಅಧಿಕಾರಿ, ಅಂದ್ರೆ ಈ SIR ಪ್ರಕ್ರಿಯೆಯನ್ನ ಯಾರು ನಡೆಸ್ತಾ ಇದ್ದಾರೋ ಅವ್ರನ್ನ ನಾವು ಭೇಟಿ ಮಾಡಬೇಕು ಅಂತ ಹೇಳಿದ್ರು. ಈ ಗುಂಪಿನ ನಾಯಕತ್ವವನ್ನ ಅಲ್ಲಿಯ TMC ಲೀಡರ್ ಒಬ್ರು ತಗೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ. ಈತ ಹೋಗಿ ಅಲ್ಲಿ ನಾವು ಚುನಾವಣಾ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಅದಕ್ಕೆ ಅಲ್ಲಿ ಪರ್ಮಿಷನ್ ಸಿಗ್ಲಿಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಇವರು ಚುನಾವಣಾ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನ ಕೂಗಲು ಶುರು ಮಾಡಿದ್ರು. ಹಾಗೇನೆ ಯಾವುದೇ ಕಾರಣಕ್ಕೆ ನಾವು ಒಳಗಿನಿಂದ ಯಾರನ್ನು ನಾವು ಹೊರಗಡೆ ಬರ್ಲಿಕ್ಕೆ ಬಿಡೋದಿಲ್ಲ, ಹಾಗೇನೆ ಹೊರಗಿನಿಂದ ಯಾರನ್ನು ಒಳಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿ ಗೆರಾವ್ ಪ್ರಾರಂಭ ಮಾಡಿದ್ರು. ಅಂದ್ರೆ ಆ ಇಡೀ ಬಿಲ್ಡಿಂಗ್ ಅನ್ನ ಇವರು ಸುತ್ತುವರಿದು ನಿಂತರು. ಯಾವುದೇ ಕಾರಣಕ್ಕೆ ನಾವು ಯಾರನ್ನು ಆ ಕಡೆ ಈ ಕಡೆ ಅಲ್ಗಾಡ್ಲಿಕ್ಕೆ ಬಿಡೋದಿಲ್ಲ, ಈ ರೀತಿಯಾಗಿ ಅಲ್ಲಿ ಗಲಭೆಯನ್ನು ಸೃಷ್ಟಿ ಮಾಡಿದ್ರು. ಆ ಸಂದರ್ಭದಲ್ಲಿ ಅಲ್ಲಿ ಕೆಲವು ಪೊಲೀಸರು ಇದ್ರು. ಅವ್ರ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆಗ ಅಲ್ಲಿದ್ದಂತ ನ್ಯಾಯಾಧೀಶರು ಮತ್ತು ಈ ಚುನಾವಣಾ ಅಧಿಕಾರಿಗಳು ತಕ್ಷಣ ಮಾಲ್ಡಾ ಜಿಲ್ಲೆಯ SP ಗೆ ಫೋನ್ ಮಾಡಿದ್ರು. ಹಾಗೇನೆ DC ಅನ್ನ ಕೂಡ ಅವರು ಅಪ್ರೋಚ್ ಮಾಡಿದ್ರು. ತಕ್ಷಣ ಇಲ್ಲಿಗೆ ಒಂದಿಷ್ಟು ಪೊಲೀಸರನ್ನ ಕಳಿಸ್ಕೊಡಿ, ನಮ್ಗೆ ರಕ್ಷಣೆಯನ್ನ ಕೊಡಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಆ ಕಡೆಯಿಂದ
ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಹೆಚ್ಚಿನ ಪೊಲೀಸನ್ನ ಕೂಡ ಕಳಿಸ್ಲಿಕ್ಕೆ ಹೋಗಿಲ್ಲ ಅಥವಾ ಅವರು ಕೂಡ ಆ ಸ್ಥಳಕ್ಕೆ ಧಾವಿಸಲಿಲ್ಲ. ಈ ಸಂದರ್ಭದಲ್ಲಿ ಅಲ್ಲಿ ಪರಿಸ್ಥಿತಿ ಕೈ ಮೀರುವಂತ ಸಾಧ್ಯತೆಗಳು ಕೂಡ ಇತ್ತು. ಅಲ್ಲಿ ನೆರೆದಿದ್ದಂತ ಬಾಂಧವರು ಘೋಷಣೆಗಳನ್ನ ಕೂಗ್ತಾ ಇದ್ರು. ಹಾಗೇನೆ ಎಲ್ಲರನ್ನು ಕೂಡ ನಾವು ಕೊಲ್ಲೋದಾಗಿ ಕೂಡ ಬೆದರಿಕೆಯನ್ನು ಒಡ್ತಾ ಇದ್ರು. ಆ ಮಟ್ಟಿನ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಆದ್ರೆ ಇವರಿಗೆ ಯಾವುದೇ ರೀತಿಯಾದಂತ ಪೊಲೀಸ್ ಸಹಾಯ ಸಿಗ್ಲಿಲ್ಲ. ಅದಾದ್ಮೇಲೆ ಅಲ್ಲಿದ್ದಂತ ನ್ಯಾಯಾಧೀಶರು ನೇರವಾಗಿ ಹೈಕೋರ್ಟ್ ನ ಜಡ್ಜ್ಗೆ ಫೋನ್ ಮಾಡಿ ಇಲ್ಲಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ, ನಮಗೆ ರಕ್ಷಣೆಯನ್ನ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಆಗ ನ್ಯಾಯಾಧೀಶರು ನೇರವಾಗಿ ಡಿಜಿಪಿ ಮತ್ತು ಹೋಮ್ ಸೆಕ್ರೆಟರಿಗೆ ಫೋನ್ ಮಾಡಿ ಅವ್ರನ್ನ ತಮ್ಮ ಆಫೀಸಿಗೆ ಕರೆಸ್ಕೊಂಡು ಪರಿಸ್ಥಿತಿ ಈ ರೀತಿ ಇದೆ, ನೀವು ಏನ್ ಮಾಡ್ತಾ ಇದ್ದೀರಾ, ನೀವು ಯಾಕೆ ಆಕ್ಷನ್ ತಗೊಂತಾ ಇಲ್ಲ, ಈ ರೀತಿಯಾಗಿ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಹಾಗೇನೆ ಅವರಿಗೆ ಚೀಮಾರಿಯನ್ನ ಹಾಕಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಅಲ್ಲಿಗೆ ಒಂದಿಷ್ಟು ಪೊಲೀಸರನ್ನ ಇವರು ಕಳಿಸ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆಗುವಾಗ ರಾತ್ರಿ 12 ಗಂಟೆ ಆಗೋಗಿತ್ತು. ಅಂದ್ರೆ ಮಧ್ಯಾಹ್ನ 3 ಗಂಟೆಯಿಂದ ಪ್ರಾರಂಭ ಆಗಿರುವಂತಹ ಈ ಒಂದು ಪ್ರಹಸನ ಒಂದು ಲೆವೆಲ್ಗೆ ರೀಚ್ ಆಗ್ಲಿಕ್ಕೆ ರಾತ್ರಿ 12 ಗಂಟೆನ ತಗೊಳ್ತು. ಅಂದ್ರೆ ಸತತವಾಗಿ 9 ಗಂಟೆಗಳ ಕಾಲ ಅಲ್ಲಿರುವಂತಹ ಸಿಬ್ಬಂದಿಗೆ ಇವರು ದಿಗ್ಬಂಧನ ಹಾಕೊಂಡು ಕೂತ್ಕೊಂಡಿದ್ರು. ಅವರಿಗೆ ನೀರಾಗ್ಲಿ ಆಹಾರ ಆಗ್ಲಿ ಏನು ಸಿಗದೆ ರೀತಿಯಲ್ಲಿ ನೋಡ್ಕೊಂಡಿದ್ರು. ಅದ್ರ ಜೊತೆ ಅಲ್ಲಿ ಸೇರಿದಂತಹ ಜನತೆ ಅಲ್ಲಿಯ ಕಿಟಕಿ ಗಾಜುಗಳಿಗೆ ಕಲ್ಲು ತೂರಾಟವನ್ನ ನಡೆಸ್ತಾ ಇದ್ರು. ನಿಮ್ಗೆ ಗೊತ್ತಿದೆ, ಇವರಿಗೆ ಕಲ್ಲು ತೂರಾಟ ನಡೆಸೋದು ಅಂದ್ರೆ ತುಂಬಾ ಸಂತಸದ ವಿಷಯ. ಹಾಗಾಗಿ ಆ ಕೆಲಸವನ್ನು ಅವರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಅಲ್ಲಿದ್ದಂತ ಒಟ್ಟು 7 ನ್ಯಾಯಾಧೀಶರಲ್ಲಿ 3 ಮಹಿಳಾ ನ್ಯಾಯಾಧೀಶರು ಕೂಡ ಇದ್ದಿದ್ರು. ಇವರೆಲ್ಲರೂ ಕೂಡ ತಮ್ಮ ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಳ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಯಾವುದೇ ಸಂದರ್ಭದಲ್ಲಿ ಈ ಗುಂಪು ಒಳಗಡೆ ನುಗ್ಗಿ ಅವರನ್ನ ಕೊಲ್ಲುವಂತ ಸಾಧ್ಯತೆಗಳು ಕೂಡ ಇತ್ತು. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನ್ ಬೇಕಾದ್ರೂ ನಡೀಬಹುದು. ಆ ರೀತಿಯಾದಂತಹ ಪರಿಸ್ಥಿತಿ ಸದ್ಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಇದೆ. ನಿಮ್ಗೆ ಗೊತ್ತಿರಬಹುದು, ಖುದ್ದು ಮಮತಾ ಬ್ಯಾನರ್ಜಿ ಅವರೇ ಪಶ್ಚಿಮ ಬಂಗಾಳದ ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಕಾರ್ಯವೈಖರಿ ಹೇಗೆ ಅನ್ನೋದನ್ನ ನೀವು ಇಲ್ಲಿವರೆಗೂ ಕೂಡ ಗಮನಿಸಿದ್ದೀರಾ. ಅದೇ ರೀತಿಯಾಗಿ ಇಲ್ಲಿ ಕೂಡ ಅದೇ ತರ ನಡೆದು ಹೋಗಿದೆ. ಕೊನೆಗೂ ರಾತ್ರಿ 12 ಗಂಟೆಯ ಮೇಲೆ ಅಲ್ಲಿದ್ದಂತಹ ಆಫೀಸರ್ಸ್ ಗಳನ್ನ ಅತ್ಯಂತ ಸೇಫ್ ಆಗಿ ಹೊರಗಡೆ ತಗೊಂಡು ಬಂದು ಅವ್ರನ್ನ ಕಾರಿಗೆ ಹತ್ತಿಸಿ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಲಾಯ್ತು. ಆ ಸಂದರ್ಭದಲ್ಲಿ ಕೂಡ ಮಹಿಳಾ ನ್ಯಾಯಾಧೀಶರಿದ್ದಂತಹ ಕಾರಿನ ಮೇಲೆ ಇವರು ದಾಳಿಯನ್ನ ನಡೆಸಿದ್ದಾರೆ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರು ಕೂಡ ಈ ಮಹಿಳಾ ನ್ಯಾಯಾಧೀಶರನ್ನ ಅಲ್ಲೇ ಕೊಲ್ಲುವಂತ ಸಾಧ್ಯತೆಗಳು ಕೂಡ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿದ್ದಂತ ಗುಂಪು ಅಷ್ಟೊಂದು ಉದ್ರಿಕ್ತಗೊಂಡಿತ್ತು. ಈ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿಯ ಹೈಕೋರ್ಟ್ ನ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ಗೆ ಕೂಡ ತಿಳಿಸಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಚೀಮಾರಿಯನ್ನ ಹಾಕಿದ್ದಾರೆ. ಹಾಗೇನೆ ಪಶ್ಚಿಮ ಬಂಗಾಳ ಧ್ರುವೀಕರಣದತ್ತ ಸಾಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅತ್ಯಂತ ಭಯಾನಕ ದಿನಗಳನ್ನ ಭಾರತ ದೇಶ ಎದುರಿಸಬೇಕಾಗಿ ಬರ್ತದೆ. ಈ ರೀತಿಯಾಗಿ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೇನೆ ಈ ಘಟನೆ ಸಂಬಂಧಪಟ್ಟಂತೆ ತಕ್ಷಣ NIA ಅಥವಾ CBI ಇಂದ ಎನ್ಕ್ವೈರಿ ಆಗ್ಬೇಕು ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ NIA ಈಗಾಗಲೇ ತನಿಖೆಯನ್ನು ಪ್ರಾರಂಭ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇದ್ರ ನಡುವೆ ಮಮತಾ ಬ್ಯಾನರ್ಜಿ ಅವರು ತಮ್ಮ ನಾಟಕವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಘಟನೆಗೂ ನನಗೂ ಸಂಬಂಧ ಇಲ್ಲ, ಅಲ್ಲಿ ಯಾರು ಗಲಭೆ ಮಾಡಿದ್ದಾರೆ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಈಗ ಚುನಾವಣೆ ಅನೌನ್ಸ್ ಆಗಿರೋದ್ರಿಂದ ರಾಜ್ಯದ ಪೊಲೀಸ್ ವ್ಯವಸ್ಥೆ ಈಗ ಸಂಪೂರ್ಣವಾಗಿ ಚುನಾವಣಾ ಆಯೋಗದ ಕೈಯಲ್ಲಿದೆ. ಹಾಗಾಗಿ ನನಗೆ ಇಲ್ಲಿ ಯಾವುದೇ ರೀತಿಯಂತ ಅಧಿಕಾರ ಇಲ್ಲ ಅಂತೇಳಿ ಹೇಳಿದ್ದಾರೆ. ಅವರು ನಿನ್ನೆ ಒಂದ್ ಕಡೆ ಭಾಷಣ ಮಾಡ್ತಾ ಇರೋ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಹೆಸರಲ್ಲಿ ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಜಾರಿ ಮಾಡಿದ್ದಾರೆ ಅಂತಕೊಂಡು ಜನರ ಎದುರುಗಡೆ ಭಾಷಣ ಮಾಡ್ತಾ ಇದ್ರು. ಮಮತಾ ಬ್ಯಾನರ್ಜಿ ಅವರು ಹೇಳೋ ಪ್ರಕಾರ ಯಾವುದೇ ರಾಜ್ಯದಲ್ಲಾಗ್ಲಿ ಚುನಾವಣೆ ಅನೌನ್ಸ್ ಆದ್ರೆ ಅಲ್ಲಿಯ ಒಂದಿಷ್ಟು ಕಂಟ್ರೋಲ್ ಅನ್ನ ಚುನಾವಣಾ ಆಯೋಗ ಪಡ್ಕೊಳ್ತದೆ. ಆದ್ರೆ ಅಲ್ಲಿರುವಂತ ಪೊಲೀಸ್ ಅಧಿಕಾರಿಗಳು ಅವರೇ ಇರ್ತಾರೆ. ಅವರು ಇಲ್ಲಿವರೆಗೆ ಯಾರಿಗೆ ರಿಪೋರ್ಟ್ ಮಾಡ್ಕೊಂತ ಇದ್ದಾರೋ ಅವ್ರ ಮಾತನ್ನೇ ಪಾಲಿಸ್ತಾರೆ ಹೊರತು ಚುನಾವಣಾ ಆಯೋಗದ ಮಾತನ್ನ ಪಾಲಿಸೋದಿಲ್ಲ. ಇಲ್ಲಿ ಚುನಾವಣಾ ಆಯೋಗ ಏನ್ ಮಾಡಬಹುದು, ಹೆಚ್ಚಂದ್ರೆ ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಬಹುದು ಅಥವಾ ಅವರಿಗೊಂದು ನೋಟಿಸ್ ಇಶ್ಯೂ ಮಾಡಬಹುದು. ಅದನ್ನ ಬಿಟ್ಟರೆ ಬೇರೆ ಇನ್ನೇನು ಮಾಡ್ಕೊಳ್ಳಿ ಸಾಧ್ಯ ಇಲ್ಲ. ಇದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಅದೇ ರೀತಿಯಲ್ಲಿ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕೂಡ ಅಷ್ಟೇ ಮಮತಾ ಬ್ಯಾನರ್ಜಿ ಅವರಿಗೆ ಅತ್ಯಂತ ನಿಷ್ಠರಾಗಿರುವಂತಹ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳಿದ್ದಾರೆ. ಅವರು ಸಾಮಾನ್ಯವಾಗಿ ಮಮತಾ ಬ್ಯಾನರ್ಜಿ ಅವರು ಏನ್ ಹೇಳ್ತಾರೋ ಅದನ್ನೇ ಕೇಳ್ತಾರೆ ಹೊರತು ಈ ಚುನಾವಣಾ ಆಯೋಗ ಹೇಳಿರುವಂತ ಮಾತನ್ನ ಕೇಳುವಂತವ್ರು ಅಲ್ಲ. ಪ್ರತಿ ಚುನಾವಣೆಯಲ್ಲಿ ಕೂಡ ನಾವು ನೋಡ್ತಾನೆ ಇದ್ದೇವೆ, ಅಲ್ಲಿ ಯಾವ ರೀತಿಯಾದಂತಹ ಗಲಭೆ ನಡೀತದೆ. ಪೊಲೀಸರ ಎದುರುಗಡೆನೆ ಕೈಯಲ್ಲಿ ನಾಡ ಬಾಂಬ್ಗಳನ್ನ ಹಿಡ್ಕೊಂಡು ದಾಳಿ ನಡೆಸೋದನ್ನು ಕೂಡ ನಾವು ನೋಡಿದ್ದೇವೆ. ಹಾಗೇನೆ ಚುನಾವಣಾ ಬೂತ್ ಗಳಿಗೆ ನುಗ್ಗಿ ಅಲ್ಲಿದ್ದಂತ ವೋಟಿಂಗ್ ಮೆಷಿನ್ ಕೂಡ ಅವ್ರು ಹೊತ್ಕೊಂಡು ಹೋಗೋದನ್ನ ನೋಡಿದ್ದೇವೆ. ಅಂದ್ರೆ ಸಾಮಾನ್ಯವಾಗಿ ಪಶ್ಚಿಮ ಬಂಗಾಳದಲ್ಲಿ ಯಾವುದೇ ಚುನಾವಣೆ ನಡೆದ್ರು ಕೂಡ ಗಲಭೆ ಆಗ್ಲೇಬೇಕು. ಚುನಾವಣಾ ಪೂರ್ವವೂ ಆಗುತ್ತೆ, ಹಾಗೇನೆ ಚುನಾವಣೆ ಮುಗ್ದ ಮೇಲೂ ಕೂಡ ಗಲಭೆ ನಡೀತದೆ. ಒಂದಿಷ್ಟು ಜನ ಸಾಯೋದಂತೂ ಶತಸಿದ್ಧ. ಅದರ ಮುನ್ಸೂಚನೆ ನಮ್ಗೆ ಈಗಾಗಲೇ ಸಿಗ್ತಾ ಇದೆ. ಇಲ್ಲಿ ಇಷ್ಟೊಂದು ಗಲಭೆ ನಡೆಸಲಿಕ್ಕೂ ಕೂಡ ಕಾರಣ ಮಮತಾ ಬ್ಯಾನರ್ಜಿ ಅವರೇ. ಅವ್ರೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಒಂದ್ ವೇಳೆ ಅಲ್ಲಿ ಸರ್ಕಾರ ಬದಲಾದ್ರೆ ಅಲ್ಲಿರುವಂತಹ ಅಕ್ರಮ ವಲಸಿಗರಿಗೆ ಸಮಸ್ಯೆ ಉಂಟಾಗ್ತದೆ. ಹಾಗಾಗಿ ಏನಾದ್ರೂ ಮಾಡಿ ಈ ಚುನಾವಣೆಯಲ್ಲಿ ಕೂಡ ಮಮತಾ ಬ್ಯಾನರ್ಜಿ ಅವ್ರನ್ನ ಗೆಲ್ಲಿಸಬೇಕು. ಆ ಮುಖಾಂತರ ನಾವೆಲ್ಲರೂ ಕೂಡ ಸೇಫ್ ಆಗಿರ್ಬೇಕು. ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರುವಂತಹ ಒಂದು ಸಮುದಾಯದವರು, ಅದರಲ್ಲೂ ಪ್ರಮುಖವಾಗಿ ಈ ಅಕ್ರಮ ವಲಸಿಗರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮಮತಾ ಬ್ಯಾನರ್ಜಿ ಅವರ ಬೆನ್ನಿ ನಿಂತಿದ್ದಾರೆ.
ಹಾಗಾಗಿ ಅವರು ಯಾವುದೇ ರೀತಿಯಾದಂತ ಗಲಭೆ ಮಾಡ್ಲಿಕ್ಕೂ ಕೂಡ ಹೇಸೋದಿಲ್ಲ ಅಥವಾ ಯಾರನ್ನ ಕೊಲ್ಲೋದಕ್ಕೂ ಕೂಡ ಅವರು ಹೇಸೋದಿಲ್ಲ. ಅಂತಹ ಒಂದು ಬಹುದೊಡ್ಡ ಗುಂಪು ಈ ಪಶ್ಚಿಮ ಬಂಗಾಳದಲ್ಲಿದೆ. ಇದರಲ್ಲಿ ಹೆಚ್ಚಿನವರು ಅಕ್ರಮ ವಲಸಿಗರು ಅಂತ ಕೊಂಡು ಹೇಳ್ತಾ ಇದ್ದಾರೆ. ಅಲ್ಲಿರುವಂತಹ ಮೂಲ ನಿವಾಸಿಗಳಾದಂತಹ ಮುಸಲ್ಮಾನರು ಕೂಡ ಈ ಅಕ್ರಮ ವಲಸಿಗರಿಂದಾಗಿ ಬೇಸತ್ತು ಹೋಗಿದ್ದಾರೆ ಅನ್ನೋ ಸುದ್ದಿ ಕೂಡ ಪಶ್ಚಿಮ ಬಂಗಾಳದಿಂದ ಬರ್ತಾ ಇದೆ. ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿಯ ಎಲ್ಲಾ ಸಮಸ್ಯೆಗಳಿಗೆ ಈ ಅಕ್ರಮ ವಲಸಿಗರೇ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇವರೆಲ್ಲರಿಗೂ ಕೂಡ ಅಲ್ಲಿಯ ಸರ್ಕಾರದ ಶ್ರೀರಕ್ಷೆ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ TMC ಪರವಾಗಿ ನಿಂತಿದ್ದಾರೆ. ಈ ರೀತಿಯಾದಂತಹ ಗಲಭೆಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬರ್ತಾ ಇರುವಂತಹ ಸರ್ವೆಗಳು ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ಪುನಃ ಮಮತಾ ಬ್ಯಾನರ್ಜಿ ಅವರೇ ಅಲ್ಲಿ ಆರಿಸಿ ಬರ್ತಾರೆ ಅಂತೇಳಿ. ಆದ್ರೂ ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ಒಳಗೊಳಗಡೆ ಒಂದ್ ರೀತಿಯಂತ ಹೆದರಿಕೆ ಇದೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ಹತಾಶೆ ಅವ್ರನ್ನ ಕಾಡ್ತಾ ಇದೆ. ಕಳೆದ 2 ಚುನಾವಣೆಗಳಲ್ಲಿ ಏನೊಂದ್ ಸ್ವಲ್ಪ ಡ್ರಾಮಾವನ್ನ ಮಾಡಿದ್ರು. ನಿಮ್ಗೆ ಗೊತ್ತಿರಬಹುದು, ಕಳೆದ ಚುನಾವಣೆಯಲ್ಲಿ ಅವರು ಕಾಲಿಗೆ ಪೆಟ್ಟು ಮಾಡ್ಕೊಂಡು ವೀಲ್ ಚೇರ್ ನಲ್ಲಿ ಇಡೀ ಚುನಾವಣೆ ಮುಗಿಯವರೆಗೂ ಓಡಾಡ್ತಾ ಇದ್ರು. ಚುನಾವಣೆ ಮುಗಿದ ಮರುದಿನದಿಂದ ಅವರು ಸರಿಯಾಗ್ಬಿಟ್ರು. ಆದ್ರೆ ಇಲ್ಲಿವರೆಗೆ ಅವರಿಗೆ ಆ ರೀತಿಯಾದಂತ ಯಾವುದೇ ಡ್ರಾಮಾವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ಸ್ತದೆ. ಆದ್ರೂ ಕೂಡ ಏನಾದ್ರೂ ಒಂದು ದಾರಿಯನ್ನು ಅವರು ಹುಡುಕ್ತಾ ಇರ್ತಾರೆ. ಆ ಮುಖಾಂತರ ಅಲ್ಲಿಯ ಜನತೆಯ ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳಿ ಪ್ರಯತ್ನಿಸ್ತಾರೆ. ಹಾಗೇನೆ ಅಲ್ಲಿರುವಂತಹ ಮುಸಲ್ಮಾನ್ ಸಮುದಾಯಕ್ಕೆ ಒಂದ್ ವೇಳೆ ಬಿಜೆಪಿ ಏನಾದ್ರೂ ಇಲ್ಲಿ ಗೆದ್ದು ಬಂದ್ರೆ ನಿಮ್ಮನ್ನ ರಾಜ್ಯದಿಂದನೇ ಓಡಿಸ್ತಾರೆ ಅಂತ ಹೆದರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಬಿಜೆಪಿ ಎಲ್ಲಿಯಾದ್ರೂ ಅಧಿಕಾರಕ್ಕೆ ಬಂದ್ರೆ ಮುಂದೆ ನಿಮ್ಗೆ ಮೀನು ಮಾಂಸವನ್ನ ತಿನ್ಲಿಕ್ಕೂ ಕೂಡ ಅವ್ರು ನಿಷೇಧ ಇರ್ತಾರೆ. ಈ ರೀತಿಯಾಗಿ ಕೂಡ ಅವ್ರನ್ನ ಹೆದರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಮತಾ ಬ್ಯಾನರ್ಜಿ ಅವರಿಗೆ ಈ ಚುನಾವಣೆಯನ್ನ ಗೆಲ್ಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅದಕ್ಕಾಗಿ ಅವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಲಿಕ್ಕೆ ತಯಾರಾಗಿದ್ದಾರೆ. ಅದರ ಒಂದು ಉದಾಹರಣೆ ಮೊನ್ನೆ ನಡೆದಿರುವಂತಹ ಮಾಲ್ಡಾದ ಗಲಭೆ. ಈ ರೀತಿಯಾದಂತಹ ಗಲಭೆಗಳು ಈ ಚುನಾವಣೆ ಮುಗಿದು ಮುಂದೂ ಕೂಡ ಕಂಟಿನ್ಯೂ ಆಗುವಂತ ಸಾಧ್ಯತೆಗಳಿರ್ತದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ. ಸ್ನೇಹಿತರೆ, ಈ ಮಾಲ್ಡಾದಲ್ಲಿ ನಡೆದಿರುವಂತಹ ಗಲಭೆ ಪೂರ್ವ ಯೋಜಿತವ ಅಥವಾ ಆಕಸ್ಮಿಕವಾಗಿ ನಡೆದಿರುವಂತಹದ್ದ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನು ಇಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.